ಅದೇ ರೀತಿ ದಾವಣಗೆರೆ ಜಿಲ್ಲಾ ಪಂಚಾಯತ್ ಮಲ್ಲೇಶ್ವರ ಅವರು ವೇದಿಕೆ ಮೇಲೆ ಪುರಸ್ಕಾರ ವಿನಂತಿ. ಅದೇ ರೀತಿ ಕರ್ನಾಟಕ ಸ್ಟೇಟ್ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದ ರಾಧಾಕೃಷ್ಣ ಅವರು ಉಪಾಧ್ಯಕ್ಷರಾಗಿ ವಿನಂತಿ. ಮತ್ತು ಮ್ಯಾಕ್ಸ್ ಕ್ಲಬ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಬೈರಾಟ ಸಿದ್ದರಾಮಯ್ಯ ಅವರು. ಮತ್ತೆ ಮೈಸೂರು ಜಿಲ್ಲಾಧ್ಯಕ್ಷರಾದ ಪೃಥ್ವಿ ಕುಮಾರ್ ಅವರು ಉಪಸ್ಥಿತರಾಗಿರುವಂತೆ ಮತ್ತು ರಾಮನಗರ ಜಿಲ್ಲಾಧ್ಯಕ್ಷರ ಕಿರಣ್ ಬಾಬು ಅವರು ವೇದಿಕೆ ಉಪಸ್ಥಿತರಾಗಿರುವಂತೆ ಮತ್ತು ಮಾಗಡಿ ಜಿಲ್ಲಾಧ್ಯಕ್ಷರಾದ ಶೇಷ್ ಕ್ಯಾರೇಜ್ ಬಸ್ ಮಾಲೀಕರಾದ ಬಸವರಾಜ್ ಅವರು ಉಪಸ್ಥಿತರಾಗಿ ವಿನಂತಿ. ಅದೇ ರೀತಿ ಮಡಿಕೇರಿ ಸದಾನಂದ ಅವರು ವೇದಿಕೆ ಮೇಲೆ ಉಪಸ್ಥಿತರಾಗಿ ವಿನಂತಿ. ಫಾರಂ 4 ಅಂದರೆ ನಮ್ಮ KSRTC BMTCಗಳು ಅವರಿಗೆ ಪರ್ಮಿಟ್ ಇದ್ದರೆ ವಿತೌಟ್ ಪರ್ಮಿಟ್ ಫಾರಂ 4 ಹಾಕೊಂಡು ಓಡಿಸ್ತವ್ರೆ. ಅದರಿಂದ ಸ್ಟೇಜ್ ಅವ್ರಿಗೆ ತುಂಬ ತೊಂದರೆ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ನಿಮ್ಮಿಂದ ಏನು ಬೇಕಾದ್ರೂ ಮಾಹಿತಿನ ಕೇಳೋಕ್ಕೆ ನಮ್ಮ ಅಧ್ಯಕ್ಷರು ಇವತ್ತೊಂದು ಮೀಟಿಂಗ್ ಕರೆದಿರಲು. ಅದೇ ರೀತಿ ರೆಸಿಪ್ರೋಕಲ್ ಅಗ್ರಿಮೆಂಟ್ ಅಂದರೆ ಅಂತಾರಾಜ್ಯ ಒಪ್ಪಂದ ಏನಾಗಿದೆ ಇವಾಗ ತಮಿಳುನಾಡು, ಆಂಧ್ರ, ಕೇರಳ ಈ ಥರ ಪಾಂಡಿಚೇರಿ 5 ಸ್ಟೇಟ್ಗಳು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಫಸ್ಟು ನಮಗೂ ಇದೇ ರೀತಿ ಇತ್ತು ಕರ್ನಾಟಕದಲ್ಲೂ, ಅದು ಬೀಚ್ ಆಫ್ ಸಿಂಗಾಪುರಲ್ಲಿ ಕ್ಯಾನ್ಸಲ್ ಆಯಿತು. ಅದಕ್ಕೆ ಇವಾಗ ಮುಂದೆ ನಾವು ನಮ್ಮ CC ಪರ್ಮಿಟ್ ಆಗಲಿ, LOC ಬಸ್ ಆಗಲಿ, ಮ್ಯಾಕ್ಸ್ ಕ್ಯಾಬ್ ಆಗಲಿ ಯಾವುದು CC ಇದು ಮಾಡ್ತಾರೆ ಅಂಥ ಗಾಡಿಗಳಿಗೆ ಅಂತಾರಾಜ್ಯ ಒಪ್ಪಂದಕ್ಕೆ ಇವತ್ತು ಮಾಹಿತಿಗಳು ನಿಮ್ಮಿಂದ ಮಾಹಿತಿ ನಮ್ಮ ಅಧ್ಯಕ್ಷರ ಮಾಹಿತಿ ತಿಳ್ಕೊಳ್ಳೋಕ್ಕೆ ಇವತ್ತು ಒಂದು ಮೀಟಿಂಗು. ಮತ್ತು ಸೌತ್ ಝೋನ್ ಪರ್ಮಿಟ್ ಅಂತ 5 ಸ್ಟೇಟ್ಗಳು ಸೇರಿ ಒಂದು ಥರ ಪರ್ಮಿಟು, ಒಂದೇ ಥರ ಟ್ಯಾಕ್ಸ್ ಆ ಅಡಿಯಲ್ಲಿ ಅಡಿಯಲ್ಲಿ ಇರಬೇಕು ಅನ್ನೋದು ನಮ್ಮ ಸಂಘದಿಂದ ಎಲ್ಲ ನಿಮ್ಮ ಮಾಲೀಕರ ಸಹಯೋಗದಿಂದ ಮತ್ತು ಎಲ್ಲ ಸಂಘದ ಸಹಯೋಗದಿಂದ ಇದನ್ನ ಒಂದು ಮೀಟಿಂಗ್ ಕರೆದಿದ್ರೆ ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕಂತ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅದ್ಮೇಲೆ ನೀವು ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಮತ್ತಿದ್ರು ನಮ್ಮ ಜನರಲ್ ಸೆಕ್ರೆಟರಿ ರವಿ ಶಾಲಾವಾಹನ ಮಾಲೀಕರ ಸಂಘದ ಅಧ್ಯಕ್ಷರು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ 2021ರಲ್ಲಿ ನಾವು ಹೊಸದಾಗಿ ಹುಟ್ಟುಕೊಂಡು 2021ರಿಂದ ಸತತವಾಗಿ ಇವತ್ತು 4 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಉದ್ದಿಮೆಗೆ ಸಂಬಂಧಿಸಿದ ಬಸ್ ಉದ್ದಿಮೆಗೆ ಸಂಬಂಧಿಸಿದಂತೆ ನಾವು ಕೆಲಸಗಳನ್ನು ಮಾಡಿಕೊಂಡಿರ್ತೀವಿ. ನಾವು ಕೂಡ ಹುಟ್ಟಿದಾಗ ನಮಗೆಲ್ಲ ಗೊತ್ತಿದೆ, ಯಾರು ಒಂದೇ ಸಾರಿ ಎದ್ದು ನಿಂತ್ಕೊಳ್ಳೋದು. ಹುಟ್ಟಿದ್ವಿ ಕಷ್ಟದ ಸಮಯದಲ್ಲಿ. ಕೋವಿಡ್ 2020 ನಮಗೆ ಹೊರತಾಗಿತ್ತು. ಅದರ ಸಮಸ್ಯೆಗಳಿಂದ ಬಸ್ ಮಾಲೀಕರು ಭಾಳಷ್ಟು ಬಳಲ್ತಾ ಇದ್ರು. 2020 ಮತ್ತು 2021 ಎರಡನೇ ವೇವ್ ಬಂತು. ಮೊದಲನೇ ವೇವಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಬೆಂಬಲ ಆಗಲಿ, ಸಹಕಾರ ಆಗಲಿ ನಮ್ಮ ಸರ್ಕಾರಗಳಿಂದ, ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಬಸ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಬೆಂಬಲವನ್ನು ಕೊಡದೇ ಇದ್ದಾಗ ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಬಸ್ ಮಾಲೀಕರ ಧ್ವನಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅವತ್ತು ಜನ್ಮವನ್ನು ಕಲಿತು. ನಮಗೆಲ್ಲ ಗೊತ್ತಿದೆ 2021ರಿಂದ ನಾವೇನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಬಸ್ ಮಾಲೀಕರಿಗಾಗಿ ಒಂದು ಅಳಿಲು ಸೇವೆಯನ್ನು ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮಾಡಿ ಇವತ್ತು ಪ್ರಮುಖವಾಗಿ ನಾವು ಹಿಂದೆ 2021ರಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಗೆ ಆಗದಂಥ ಒಂದು ತೊಂದರೆ ಅಂದರೆ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಟ್ಯಾಕ್ಸ್ ಏನಾಗಿತ್ತು. 2021ರಲ್ಲಿ ವಾಹನಗಳು ನಿಂತೋಗಿತ್ತು. 2021ರಲ್ಲಿ ಸರೆಂಡರ್ ಆಗಿದ್ವಿ. ಕೋವಿಡ್ ಇಂದ ಹೊರಗಡೆ ತೆಗಿಬೇಕಾದ್ರೆ ಈವನ್ ಕ್ವಾರ್ಟರ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿದ್ರೆ ಕೂಡ ಬಹಳ ಕಷ್ಟ ಸಾಧ್ಯ. ಅಂತ ಸಮಯದಲ್ಲಿ ನಾವು ಹೋರಾಟ ಮಾಡಿ ಮಂತ್ಲಿ ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರಿದ್ವಿ. ಅದು ಮಂತ್ಲಿ ಟ್ಯಾಕ್ಸ್ ಕೂಡ ಕನ್ವರ್ಟ್ ಮಾಡಿ ಈ ರೀತಿಯಾದಂಥ ಸಣ್ಣ ಸಣ್ಣ ಸಮಸ್ಯೆಗಳು ಇವತ್ತು ನಮಗೆ ಬಹಳ ಕನಿಷ್ಠವಾಗಿ ಕಾಣ್ತಾ ಇದೆ. ಅವತ್ತು ಏನಾಗಿಲ್ವೇನೋ ಅನ್ನೋ ಒಂದು ರೀತಿ. ಬಟ್ ಆದ್ರೆ ಅವತ್ತಿನ ಮಟ್ಟಿಗೆ ಅದು ನಿಜವಾಗ್ಲೂ ಬಸ್ ಮಾಲೀಕರಿಗೆ ಒಂದು ಜೀವವನ್ನು ತುಂಬುವಂತ, ಒಂದು ಆಕ್ಸಿಜನ್ ಅನ್ನ ತುಂಬುವಂತ ಒಂದು ಕೆಲಸ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮಾಡಿತ್ತು. ಇವತ್ತು ಅಂದು ನಾವು ತೆವಳಿತ ನಡೆದಂತ ಸಮಯ, ಒಂದೊಂದು ಹೆಜ್ಜೆಯನ್ನ ನಾವು ಮೇಲ್ಗಡೆ ಕುಳಿತುಕೊಳ್ಬೇಕು ಅಂದಾಗ ಕೂಡ ಪ್ರತಿ ಜಿಲ್ಲೆಗಳಿಂದ ಅಥವಾ ನಮ್ಮ ಬೆಂಗಳೂರು ನಗರದಿಂದ ಪ್ರತಿಯೊಂದು ಮಾಲೀಕರ
ಬೆಂಬಲ ನಮ್ಮ ಈ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘಕ್ಕೆ ದೊರಕಿತು. ಯಾಕೆಂದ್ರೆ ಸಡನ್ ಆಗಿ ನಾವೇನು ನಿಂತ್ಕೊಳ್ಳೋಕೆ ಆಗಿಲ್ಲ. ಪ್ರತಿಯೊಬ್ಬರು ನಮ್ಮ ಜೊತೆಲಿ ಬಸ್ ಮಾಲೀಕರು ಒಬ್ಬೊಬ್ಬರೇ ನಾವು ನಿಮ್ಮ ಜೊತೆಲಿ ಇದ್ದೀವಿ, ಮುಂದೆ ಹೋಗಿ ಅಂತ ಸಹಕಾರವನ್ನ ಕೊಡ್ತಾ ಬಂದ್ರು. ಆ ಸಹಕಾರವನ್ನು ಕೊಟ್ಟ ಒಂದು ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಸಾರಿಗೆ ಇದೆ. ಖಾಸಗಿ ಸಾರಿಗೆ ಧ್ವನಿ ವಿಧಾನಸೌಧದಲ್ಲಿ ಕೂಡ ಮೊಳಗತ್ತೆ ಅನ್ನೋದನ್ನ ನಾವು 2022ರ ಬೊಮ್ಮಾಯಿ ಅವರ ಒಂದು ಬಜೆಟ್ ಅಧಿವೇಶನದಲ್ಲಿ ನಾವು ತೋರಿಸ್ಕೊಟ್ವಿ. ಯಾಕೆ ಅಂತಂದ್ರೆ ಫೈಲ್ ಎಲ್ಲ ರೆಡಿ ಆಗಿತ್ತು, ಆದ್ರೆ ತೆರಿಗೆ ವಿಷಯ ಅಂತ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ನಡೆದುಕೊಂಡಂತ ರೀತಿ, ಅವರ ಒಂದು ರಿಪ್ಲೈಗಳು, ಅವರ ಒಂದು ಇಲ್ಲಿಂದ ಹೋದಂತ ಫೈಲ್ಗಳನ್ನ ಇದು ಎಲ್ಲ ನೋಡಿದಾಗ ನಾವು ಬಸ್ ಮಾಲೀಕರು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಲೆಕ್ಕಕ್ಕೆ ಇದ್ದೀವಾ ಇಲ್ವಾ ಅನ್ನುವಂತ ಒಂದು ಇದನ್ನ ಸೂಚಿಸ್ತಾ ಇತ್ತು. ಮೋಸ್ಟ್ಲಿ ನಾವು ಲೆಕ್ಕಕ್ಕೆ ಇಲ್ಲವೇನೋ, ಬಸ್ ಮಾಲೀಕರು ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಕಟ್ತಾ ಇಲ್ವೇನೋ, ಬಸ್ ಮಾಲೀಕರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆದಾಯವಿಲ್ಲವೇನೋ, ಅಥವಾ ಸಾರಿಗೆ ಇಲಾಖೆಗೆ ಯಾವುದೇ ರೀತಿಯಾದಂತಹ ಆದಾಯವಿಲ್ಲವೇನೋ ಅನ್ನೋ ಒಂದು ರೀತಿಯಲ್ಲಿ ಅವರು ಆ ಒಂದು ಪತ್ರಗಳ ವ್ಯವಹಾರವನ್ನ ಸಾರಿಗೆ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಸಾರಿಗೆ ಮಂತ್ರಿಗಳಾದಂತಹ ಶ್ರೀರಾಮುಲು ಅವರಿಗೆ ಬಂದಿತ್ತು. ಆ ಪತ್ರಗಳನ್ನ ಕಂಡಾಗ ಅವ್ರ ಮನೆಯಲ್ಲೇ ನಾನು ಕಂಡೆ, ಯಾಕಂದ್ರೆ ಶ್ರೀರಾಮುಲು ಅವರ ಟೇಬಲ್ ಮೇಲೆ ಇತ್ತು. ಅವ್ರ ಟೇಬಲ್ ಮೇಲೆ ಕಂಡಾಗ ನನಗೆ ಅನಿಸಿದ್ದ ಹೊತ್ತು ನಿಜವಾಗ್ಲೂ ನಮ್ಮ ಬಸ್ ಮಾಲೀಕರಿಗೆ ಈ ಒಂದು ಬೆಲೆ ಇದೆಯಾ ಈ ರಾಜ್ಯದಲ್ಲಿ. ಆಗ ದಿಟ್ಟ ನೆಲವನ್ನು ತೆಗೆದುಕೊಂಡು ನಾವು ಹೋರಾಟಕ್ಕೆ ಬಂದ್ವಿ. ಆ ಹೋರಾಟದ ಸಮಯದಲ್ಲಿ ಹಲವು ವ್ಯಕ್ತಿಗಳು, ಹಲವು ಸಂಘಟನೆಗಳು, ಹಲವು ಬಸ್ ಮಾಲೀಕರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಬಂದು, ಅದಾದ ನಂತರದಲ್ಲಿ ತಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಸಾರಿಗೆ ಇದೆ, ಖಾಸಗಿ ಬಸ್ ಮಾಲೀಕರು ಇದ್ದಾರೆ ಅನ್ನುವಂಥ ಒಂದು ನಿದರ್ಶನವನ್ನಂತೂ ನಾವು ಒಂದು ಸೆಟ್ ಮಾಡಿದ್ವಿ, ಅವರಿಗೆ ತೋರಿಸ್ಕೊಟ್ವಿ. ಈಗ ಸಮಸ್ಯೆಗಳು ಒಂದೊಂದಾಗಿ ಇವತ್ತು ಅವಾಗಿನ ಸಮಸ್ಯೆಗಳು ಅವತ್ತು ಟ್ಯಾಕ್ಸ್ ಆಗಿರ್ಬೋದಾಗಿತ್ತು, ಇಲ್ಲ ಸ್ಟೇಜ್ ಗ್ಯಾರೇಜಿಗೆ ಸಂಬಂಧಪಟ್ಟಂತೆ ಏನು ನೆಕ್ಸ್ಟ್ ಡೇನೆ ಪರ್ಮಿಟ್ ಅನ್ನ ತೆಗಿಬೇಕು ಅಂದಾಗ, ಇಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದಾಗ ವಾಹನವನ್ನ ರೆಡಿ ಇಟ್ಕೊಂಡು ಮಾಡುವಂತದ್ದಾಗಿರ್ಬೋದು, 90 ಡೇಸ್ ನಾವು ಎಕ್ಸ್ಟೆನ್ಷನ್ ತಗೊಂಡಾಗಿದ್ದಾಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನ ಹೊರತುಪಡಿಸಿ ಇವತ್ತು ಪ್ರೆಸೆಂಟ್ ದೊಡ್ಡ ಮಟ್ಟದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂದ್ರೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಿಂದ ಇವತ್ತು ಹಲವು 30% ವಾಹನಗಳು ಇವತ್ತು ನಿಂತಿದೆ. ಇನ್ನು 40% ವಾಹನಗಳು ನಷ್ಟದಲ್ಲಿ ಓಡಿಸ್ತಾ ಇದ್ದಾರೆ. ಇನ್ನ 30% ವಾಹನಗಳು ಅಲ್ಲಿಗೆ ಸರಿ ಹೋಗ್ತಾ ಇದೆ. ಯಾರು ಇಲ್ಲಿ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಅನ್ನೋಂಥ ಒಂದು ಇದರಲ್ಲಿ ಇಲ್ಲ. ಇದನ್ನೆಲ್ಲ ಹಲವು ಬಸ್ ಮಾಲೀಕರು ತಮ್ಗೆ ಗೊತ್ತಿದ್ದೀರಿ, ತಾವು ಮಾತಾಡಿದ್ದೀರಿ ನನ್ನ ಜೊತೆಯಲ್ಲಿ, ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ನಾವು. ಏನಂತ, ನಮ್ಗೆ ತೊಂದರೆ ಆಗ್ತಾ ಇದೆ ಸರ್, ಏನ್ ಮಾಡ್ಬೇಕು ಇದಕ್ಕೆ? ನಾವು ಬರೆಯುವಂತ ಪತ್ರಗಳನ್ನು ವ್ಯವಹಾರ ಮಾಡುವಂತ ರೀತಿಯಲ್ಲಿ ಪತ್ರಗಳನ್ನ ನಾವು ಬರೆಯುವಂತ ಕೆಲಸವನ್ನ ಸರ್ಕಾರದ ಜೊತೆ ಮಾಡ್ತಾನೆ ಇದ್ದೀವಿ, ಅಧಿಕಾರಿಗಳಿಗೆ ಮಾಡಿದ್ವಿ, ನಂತರ ಸರ್ಕಾರದ ಜೊತೆಯಲ್ಲಿ ಇದು ಕೂಡ ಮಾಡಿದ್ವಿ, ಮಾತುಕತೆ ಕೂಡ ಮಾಡಿದ್ವಿ, ಸಭೆಗಳನ್ನು ಕೂಡ ಮಾಡಿದ್ವಿ. ಎಲ್ಲ ಒಂದು ರೀತಿಯಲ್ಲಿ ನಮ್ಮ ಒಂದು ವಿಳಂಬ ಮಾರ್ಗ, ನಾನು ಆ ತಪ್ಪನ್ನು ಒಪ್ಕೊಳ್ಳಿಕ್ಕೆ ತಮ್ಮ ಮುಂದೆ ಕ್ಷಮೆಯನ್ನು ಯಾಚಿಸ್ತಾ ನಾನು ಒಪ್ಕೊಳ್ಳಿಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ ತಾವೆಲ್ಲ ಬಂದು ನನಗೆ ಹೇಳಿದಾಗ ನಾನು ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಅದನ್ನ ಪ್ರಸ್ತಾಪವನ್ನ ಇಟ್ಟಿದ್ದೆ. ಸರ್, ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ಪರ್ಯಾಯ ಮಾರ್ಗವನ್ನ ಏನಾದ್ರೂ ನೀವು ಮಾಡಲೇಬೇಕು. ಇಲ್ಲ ನಮ್ಮನ್ನ ಖಾಸಗಿಯವರನ್ನು ಕೂಡ ಅದಕ್ಕೆ ಟಿಕೆಟ್ ಇಶ್ಯೂ ಮಾಡಿ ಪ್ರೈವೇಟ್ ಅವರಿಗೆ ಮಹಿಳೆಯರಿಗೆ ಮಾಡಿಕೊಟ್ಟು ಆ ಒಂದು ಟಿಕೆಟ್ ರಿಯಂಬರ್ಸ್ಮೆಂಟ್ ಮಾಡುವಂತ ಕೆಲಸವನ್ನಾದ್ರೂ ಮಾಡಿ, ಅಥವಾ ಇಲ್ಲ ಅಂದ್ರೆ ಶಕ್ತಿ ಯೋಜನೆಗೆ ಓನ್ಲಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಕೊಡುವಂತ ಕೆಲಸವನ್ನು ಮಾಡಿ, ಒಂದು ಇಂಟರ್ ಡಿಸ್ಟ್ರಿಕ್ಟ್ ಹೋಗ್ಬೇಕು ಅಥವಾ ಇದಕ್ಕೆ ಹೋಗ್ಬೇಕು ಅಂದ್ರೆ ಅದನ್ನ ನಿಲ್ಲಿಸಿ, ಕೆಲವೊಂದು ನಾವು ಕಂಡೀಷನ್ಸ್ ಅನ್ನು ನಾವೇ ಅವರಿಗೆ ರೆಫರ್ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ವಿ. ನಮ್ಮ ದುರದೃಷ್ಟವಶಾತ್ತೋ ಏನೋ ಇಲ್ಲ ನಾನು ಮಾಡೇ ಕೊಡ್ತೀನಿ 100% ಈ ಬಾರಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿರೋ ಮಾಡ್ತೀನಿ ಅಂದ್ರು. ಆ ಕಾರಣದಿಂದ ನಾನು ಸ್ವಲ್ಪ ಮಟ್ಟಿಗೆ ವಿಳಂಬ ಧೋರಣೆಯನ್ನ ತೊಂದರೆ. ನೀವು ಕೂಡ ಹಲವರು ನನಗೆ ಕರೆ ಮಾಡಿದಾಗ ನನಗೆ ಸ್ವಲ್ಪ ದಿನ ತಡೀರಿ, ಏನೋ ಒಂದು ಆಗ್ತಾ ಇದೆ, ಆಗತ್ತೆ, ಈ ಆಗುವ ಸಮಯದಲ್ಲಿ ನಾವು ದುಡ್ಕೋದು ಬೇಡ, ಎಲ್ಲೋ ಒಂದು ರೀತಿಯಲ್ಲಿ ನಮ್ಗೆ ಹಣ್ಣು ಕೀಳಬೇಕು ಅಂದಾಗ ಯಾವುದೋ ಒಂದು ಇದು ಬಂದು ಹಕ್ಕಿ ಬಂದು ಕಿತ್ಕೊಂಡು ಹೋದಾಗ ಆಗಬಾರ್ದು, ಆ ಕಾರಣದಿಂದ ಸ್ವಲ್ಪ ತಡೀರಿ ಅನ್ನುವಂಥ ಒಂದು ಉತ್ತರಗಳನ್ನ ತಾವೆಲ್ಲರೂ ನಾನು ಕೊಟ್ಟಿದ್ದೆ. ಬಟ್ ಈಗಿನ ಪರಿಸ್ಥಿತಿ ಯಾವ ರೀತಿಗೆ ಮುಟ್ಟಿದೆ ಅಂತಂದ್ರೆ, ಶಕ್ತಿ ಯೋಜನೆಯಿಂದ ಒಂದು ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಎರಡನೇದಾಗಿ ಈ ಶಕ್ತಿ ಯೋಜನೆಯಲ್ಲಿ ಬೆಂಗಳೂರಿನಲ್ಲಿ ನಗರದಲ್ಲಿ ಇದ್ದಂತಹ ಒಂದು ಹಳೆ ಬಸ್ಸುಗಳು KSRTC ಅವರು ಇವತ್ತು ರೂರಲ್ ಏರಿಯಾಗಳಿಗೆ ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಪರವಾನಗಿ ಇಲ್ಲ, ಪರ್ಮಿಟ್ಗಳನ್ನ ತೆಗೆದುಕೊಳ್ತಾ ಇಲ್ಲ. ಫಾರ್ಮ್ 4 ಅನ್ನುವಂತ ಇಲ್ಲದೇ ಇರತಕ್ಕಂತ ಒಂದು ಕಾನೂನನ್ನ ಅವರೇ ಸೃಷ್ಟಿ ಮಾಡಿಕೊಂಡು ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಫಾರ್ಮ್ 4ಗೆ ಯಾವುದೇ ರೀತಿಯಾದಂತಹ ಡೆಫಿನೇಷನ್ ಇಲ್ಲ. ಕರ್ನಾಟಕ ಮೋಟಾರ್ ವೆಹಿಕಲ್ ರೂಲ್ಸ್ ಅಲ್ಲಿ ಹೋಗಿ ಅದು ಫಾರ್ಮ್ 4 ಡೆಫಿನೇಷನ್ ಇದೆಯಾ ಅಂದ್ರೆ ಅದರ ಉತ್ತರ ವ್ಯಾಖ್ಯಾನ ಅಲ್ಲೂ ಇಲ್ಲ. ಹೋಗಿ ಅದು ಬಿಟ್ಟು ಇದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ ಫಾರ್ಮ್ 4 ಅಂತಂದ್ರೆ KSRTC ಕಾರ್ಪೊರೇಷನ್ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ 4 ಅನ್ನ ತಗೊಂಡ್ಬಂದು ಅವ್ರು ನಮ್ಗೆ ಇದೇ ಫಾರ್ಮ್ 4 ಅಂತ ಹೇಳ್ತಾರೆ. KSRTC ಕಾರ್ಪೊರೇಷನ್ ಆಕ್ಟ್ ಅಲ್ಲಿ ಅವ್ರಿಗೆ ಯಾವ ಕಾರಣಕ್ಕಾಗಿ ಅದು ಪ್ರಾವಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಯಾವಾಗ ನೀಡ್ ಇದೆ, ವೆನ್ ದೇರ್ ಇಸ್ ಎ ನೀಡ್ ಅಂತ ಹೇಳ್ತಾರೆ, ಅಂದ್ರೆ ಎಲ್ಲಿ ನೀಡ್ ಇದೆ ಆ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಮಾತ್ರ, ಆ ಸ್ಪೆಷಲ್ ಅಕೇಶನ್ ಮಾತ್ರ, ಆ ಒಂದು ಡಿಮ್ಯಾಂಡ್ ಸಮಯದಲ್ಲಿ ಮಾತ್ರ ಈ ವಾಹನಗಳನ್ನ ಓಡಿಸಲಿಕ್ಕೆ ಅವರ ಅವಕಾಶವನ್ನ ಆ ಕಾರ್ಪೊರೇಷನ್ ಆಕ್ಟ್ ಅಲ್ಲಿ ಕೊಟ್ಟಿರ್ತಾರೆ.
ದುರದೃಷ್ಟವಶಾತ್ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಫಾರ್ಮ್ 4 ಅಂತಂದ್ರೆ ಯಾವೋ ಒಬ್ಬ ಸೂಪರ್ವೈಸರ್ ಕುಳಿತುಕೊಂಡಿರ್ತಕ್ಕಂಥವನು ಡಿಪೋಲಿ ಕುಳಿತುಕೊಂಡಿರ್ತಕ್ಕಂಥವನು ಒಂದು ಪೇಪರ್ ಅಲ್ಲಿ ಜಸ್ಟ್ ಈ ರೀತಿಯಾದಂತಹ ಪೇಪರ್ ಅಲ್ಲಿ ಆ ವೆಹಿಕಲ್ ನಂಬರ್ ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಟೈಮಿಂಗ್ ಇರುತ್ತೆ. ಅದಾದ ನಂತರ ಅದರಲ್ಲಿ ಬೇರೆ ಡ್ರೈವರ್ ಆ ಡ್ಯೂಟಿಗೆ ಹೋಗ್ತಾ ಇರ್ತಕ್ಕಂಥ ಡ್ರೈವರ್ ಇರ್ತಾನೆ, ಅವನಿಗೆ ಇವನೇ ಒಂದು ಪೆನ್ನಲ್ಲಿ ಬರ್ಕೊಡ್ತಾರೆ. ಎಷ್ಟು ಯಾವ ವೆಹಿಕಲ್ ಎಲ್ಲಿಗೆ ಹೋಯ್ತು, ಈ ರೂಟ್ ಹೋಗ್ಬಿಟ್ಟು ಬಾ, ಈ ರೀತಿಯಲ್ಲಿ ಈ ಸಮಯಕ್ಕೆ ನಿನಗೆ ನಿಗದಿ ಮಾಡಿದೆ, ಈ ಸಮಯಕ್ಕೆ ನೀನು ಇದನ್ನು ಟಚ್ ಆಗಬೇಕು. ಈ ಒಂದು ಕಾಯ್ದೆಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಕಾನೂನಿನ ಅಡಿಯಲ್ಲಿ ಇಲ್ಲ. ಆದರೆ ಕೂಡ ಇವತ್ತು ನಮ್ಮನ್ನ ಅವರು ಬೆದರಿಸುವಂತ ಇದಕ್ಕೆ ಹಂತಕ್ಕೆ ತಲುಪಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಮೊದಲನೇದಾಗಿ ಖಾಸಗಿ ಬಸ್ ಮಾಲೀಕರ ಒಂದು ವಾಹನ ಒಂದು ಟೈಮಿಂಗ್ ಅಲ್ಲಿ ಓಡ್ತಾ ಇದೆ ಅಂದ್ರೆ ಹಿಂದೆ ಯಾವುದೇ ಕಾರಣಕ್ಕೆ ಆಗಲಿ KSRTC ಡಿಪೋ ಅವರು ಆ ರೂಟ್ ಅಲ್ಲಿ ಬಸ್ಸುಗಳನ್ನು ಹಾಕ್ತಾ ಇದ್ರು. ಅದಕ್ಕೆ ಎರಡು ಕಾರಣಗಳಿವೆ. ಒಂದು, ನಾವು ಬಲಶಾಲಿ ಆಗಿದ್ವಿ. ಎರಡನೇದು, ನಮಗೆ ಬಸ್ ಮಾಲೀಕರನ್ನ ಕಂಡ್ರೆ ಆಗ ಹಳೆಯ MLAಗಳು ನಮ್ಮನ್ನ ಕಂಡ್ರೆ ಭಯ ಬೀಳ್ತಾ ಇದ್ರು. ಯಾಕಂದ್ರೆ ಒಂದು ಗೌರವ ಇತ್ತು, ಎರಡನೇದು ಭಯ ಇತ್ತು. ಭಯ ಯಾಕಿತ್ತು ಅಂತಂದ್ರೆ ನಾವು ನೇರ ಸಂಪರ್ಕದಲ್ಲಿ ಪ್ರಯಾಣಿಕರ ಜೊತೆಯಲ್ಲಿ ಇದ್ದಂಥವ್ರು. ಒಬ್ಬ ಬಸ್ ಮಾಲೀಕ ಮನಸ್ಸು ಮಾಡಿದ್ರೆ ಒಬ್ಬ MLAಯನ್ನು ಸೋಲಿಸಬಹುದು ಅನ್ನುವಂತ ಒಂದು ನಿದರ್ಶನವನ್ನ ಹಿಂದೆ ನಮ್ಮ ಬಸ್ ಮಾಲೀಕರು ಸೆಟ್ ಮಾಡಿದ್ರು. ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ MLAಗಳ ಖುದ್ದಾಗಿ ಫೋನ್ ಮಾಡಿ ಹೇಳ್ತಾರೆ, ನೀವು ಈ ರೂಟ್ ಅಲ್ಲಿ ಬಸ್ ಹಾಕಿ, ಫಾರ್ಮ್ 4 ಹಾಕಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವ್ರದೇ ನೀವು ಕೇಳಿದಾಗ ಫಾರ್ಮ್ 4 ಯಾವ ಕಾನೂನಿನ ಅಡಿಯಲ್ಲಿ ಹಾಕ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಈಗ ಮೊನ್ನೆ ದಿವಸ ಒಬ್ಬ ಬಸ್ ಮಾಲೀಕರನ್ನ ನಾನು ವಿಡಿಯೋದಲ್ಲಿ ನೋಡಿದ್ದಷ್ಟೇ, ಯೂಟ್ಯೂಬಲ್ಲಿ ನೋಡಿದ್ದಷ್ಟೇ. ಯೂಟ್ಯೂಬಲ್ಲಿ ಕಳಿಸ್ಕೊಟ್ರಿ ಮಾಗಡಿಯಲ್ಲೋ ಮತ್ತು ಕುಣಿಗಲ್ಲೋ ಎಲ್ಲ ಒಬ್ಬ ಬಸ್ ಮಾಲೀಕ ಬಹಳ ಒಳ್ಳೆ ರೀತಿಯಾದಂತಹ ಕೆಲಸವನ್ನು ಮಾಡೋದು.